ಸರ್ಕಾರದ ಮುನ್ಸೂಚನೆಯಂತೆ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರ ಒದಗಿಸಲು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಜನಸಂಪರ್ಕ ಸಭೆ ನಡೆಯುತ್ತದೆ. ಅದೇ ರೀತಿಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಜನಸಂಪರ್ಕ ಸಭೆಯು ಮಾರ್ಚ್ 6ರಿಂದ ಮಾರ್ಚ್ 26ರವರೆಗೆ ನಡೆಸಲಾಗುವುದು ಎಂದು ಜಿಲ್ಲಾಧಿಕಾರಿಗಳಾದ ಶುಭಾ ಕಲ್ಯಾಣ್ ರವರು ತಿಳಿಸಿದರು. ಇದೇ ಮಾರ್ಚ್ 6ನೇ ತಾರೀಕಿಂದ 26ನೇ ತಾರೀಕು ತನಕ ಪ್ರತಿಯೊಂದು ತಾಲೂಕು ಕೂಡ ನಾನು ವಿಸಿಟ್ ಮಾಡ್ತಾ ಇದ್ದೀನಿ. ವಿಸಿಟ್ ಮಾಡುವ ಉದ್ದೇಶ ಜನಸಂಪರ್ಕ ಸಭೆ. ಈ ಬಾರಿ ನಾವು ಜನಸಂಪರ್ಕ ಸಭೆ ಎರಡು ರೀತಿಯಲ್ಲಿ ಮಾಡಿದ್ದೀವಿ. ಬೆಳಗ್ಗೆ ಒಂದು PHCಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾನು ಇರ್ತೀನಿ 11 o'clockಯಿಂದ 1 o'clock ತನಕ. ಅದೇ ದಿನ ಆ ತಾಲೂಕಿನ ತಹಸೀಲ್ದಾರ್ ಆಫೀಸಲ್ಲಿ ಕೂಡ ನಾವು ಇರ್ತೀವಿ. ಅಂದರೆ ಎಲ್ಲ ತಾಲೂಕ್ ಲೆವೆಲ್ ಆಫೀಸರ್ಸು ಮತ್ತು ನಾನೇ ಅಲ್ಲಿ ಬರ್ತೀನಿ. ಈ ಒಂದು ಜನಸಂಪರ್ಕ ಸಭೆದು ಉದ್ದೇಶ ಏನಂತ ಹೇಳಿದ್ರೆ, ನಿಮ್ಮ ವ್ಯಾಪ್ತಿಯಲ್ಲಿ ಕಂದಾಯ ಸಮಸ್ಯೆಗಳು ಏನಾದರೂ ಇದ್ದರೆ, ಅದು ಪೋಡಿ ಸಂಬಂಧ ಇರ್ಬೋದು, ಕಂದಾಯ ಗ್ರಾಮಗಳು ಬಿಟ್ಟೋಗಿದೆ ಅನ್ನೋ ಒಂದು ದೂರುಗಳ ಬಗ್ಗೆ ಏನಾದರೂ ಅಹವಾಲುಗಳಿದ್ದರೆ, ಮತ್ತು ಪಿಂಚಣಿ ಅದಾಲತ್ತು, ಆಹಾರ ಅದಾಲತ್, ಸೊ ಇದು ಎಲ್ಲ ಕೂಡ ಒಂದೇ ಕಡೆ ಜನರಿಗೆ ಸಿಗಬೇಕು ಅಂತ ಈ ಸತಿ ನಾವು ಪ್ಲ್ಯಾನ್ ಮಾಡಿದ್ವಿ. ತುಮಕೂರು ಜಿಲ್ಲೆಯ 10 ತಾಲೂಕುಗಳಾದ ಗುಬ್ಬಿ, ಶಿರಾ, ಕೊರಟಗೆರೆ, ಮಧುಗಿರಿ, ಪಾವಗಡ, ಚಿಕ್ಕನಾಯಕನಹಳ್ಳಿ, ತಿಪಟೂರು, ತುರುವೇಕೆರೆ, ಕುಣಿಗಲ್ ಮತ್ತು ತುಮಕೂರುಗಳಲ್ಲಿ ಜನಸಂಪರ್ಕ ಸಭೆ ನಡೆಸಲಾಗುವುದು. ಜನಸಂಪರ್ಕ ಸಭೆಯು ಬೆಳಗ್ಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹಾಗೂ ಮಧ್ಯಾಹ್ನ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಸಹ ಭಾಗವಹಿಸುವುದಾಗಿ ತಿಳಿಸಿದರು. ಇದು ಇಲ್ಲದೆ ತಾವು ಆ ತಾಲೂಕಲ್ಲಿ ವಾಟ್ಸಪ್ ಮುಖಾಂತರ ಕೂಡ ನಿಮ್ಮ ಸಮಸ್ಯೆಗಳನ್ನು ನಮಗೆ ಕಳಿಸ್ಬೋದು. ಆ ವಾಟ್ಸಪ್ ನಂಬರ್ ಬಂದು 9482563988. ನಾನು ಮತ್ತೊಮ್ಮೆ ಹೇಳ್ತೀನಿ, 9482563988. ಈ ವಾಟ್ಸಪ್ ನಂಬರ್ ಕೂಡ ತಾವು ಕರೆಕ್ಟಾಗಿ ಯಾವುದು ನಿಮ್ಮ ಹೆಸರು, ಊರು, ಏನು ಸಮಸ್ಯೆ ಮತ್ತು ಆ ಸಮಸ್ಯೆಗೆ ನಿಮಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್, ದಾಖಲಾತಿಗಳು ಏನಿದೆ ಅದನ್ನು ತಾವು ಕೊಟ್ಟರೆ ಆ ತಾಲೂಕಿಗೆ ನಾವು ಬಂದಾಗ ನಾವು ಅದನ್ನು ಕೂಡ ನಾವು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಲಿಕ್ಕೆ ಎಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ. ಜನಸಂಪರ್ಕ ಸಭೆಯಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳು, ಪೋಡಿ ಸಮಸ್ಯೆ, ಪಿಂಚಣಿ ಸಮಸ್ಯೆ, ಆಹಾರ ಸಮಸ್ಯೆ ಮತ್ತು ಇತ್ಯಾದಿ ಸಮಸ್ಯೆಗಳಿಗೆ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.